ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಹೋಟೆಲ್ ರೀತಿಯ ದೋಸೆ ಮಾಡಬೇಕು ಅಂದರೆ ಉದ್ದಿನಬೇಳೆನೇ ಬೇಕು ಅಂತೇನಿಲ್ಲ. ಉದ್ದಿನಬೇಳೆ ಇಲ್ಲದೇನೂ ಕೂಡ ನಾವು ಹೋಟೆಲ್ಗಳಲ್ಲಿ ಸಿಗುವ ಪ್ಲೇನ್ ದೋಸೆ ಥರ ಹೊರಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ಒಳ್ಳೆ ಹೊಂಬಣ್ಣದ ಕಲರ್ ಆಗಿರ್ತಕ್ಕಂಥ ದೋಸೆ ಅಷ್ಟೇ ಅಲ್ಲದೆ ಅದೇ ಬ್ಯಾಟರ್ನಿಂದ ನಾವು ಹತ್ತಿಯಷ್ಟೇ ಮೃದುವಾಗಿರುವ ಸೆಟ್ ದೋಸೆನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ದೋಸೆ ರೆಸಿಪಿ. ನೀವು ಯಾವತ್ತಾದರೂ ಈ ಥರದ ದೋಸೆ ಟ್ರೈ ಮಾಡಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ಯಾವ ಥರ ಈ ರೆಸಿಪಿನ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ಪಿನ ಅಳತೆ ಹಾಗೆ 5 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲಾಂದರೆ ದೋಸೆ ಅಕ್ಕಿ ಇರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಈಗ ಅದೇ ಕಪ್ಪಿನ ಅಳತೆಯಿಂದ 1 ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೆ 1 ಕಪ್ ಆಗುವಷ್ಟು ಕಡಲೆಬೇಳೆ, 1 ಚಮಚ ಮೆಂತ್ಯಕಾಳು ಮತ್ತು 1 ಕಪ್ ಆಗುವಷ್ಟು ಅವಲಕ್ಕಿ. ಇದು ಗಟ್ಟಿ ಅವಲಕ್ಕಿ ಅಲ್ಲ, ಹಾಗಂತ ಪೇಪರ್ ಅವಲಕ್ಕಿನೂ ಅಲ್ಲ, ಮೀಡಿಯಮ್ ಆಗಿ ನಾವು ಒಗ್ಗರಣೆಗೆ ಅಂತ ಬಳಸ್ತೀವಲ್ವ ಅದೇ ಅವಲಕ್ಕಿ. ಹಾಗೆ 1-2 ಚಮಚ ಆಗುವಷ್ಟು ಸಾಬುದಾಣಿನ ಸೇರಿಸಿದ್ದೀನಿ. ಸಾಬುದಾಣಿ ಹಾಕೋದ್ರಿಂದ ದೋಸೆ ಒಂದು ಸ್ವಲ್ಪ ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲವನ್ನು ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3-4 ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ಪುನಃ ನೀರನ್ನು ಸೇರಿಸಿ 4-5 ಗಂಟೆ ಇದನ್ನು ನೆನೆಸಿ ತಗೊಳ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಒಂದು 5 ಗಂಟೆ ಈ ಅಕ್ಕಿ ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸಿ ರುಬ್ಬೋದಕ್ಕೆ ಆ ಅಕ್ಕಿ ಬೇಳೆ ನೆನೆಸಿಟ್ಟಿರ್ತಕ್ಕಂಥ ನೀರನ್ನೇ ಸ್ವಲ್ಪನೇ ಸೇರಿಸ್ತಾ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ನೆನೆಸಿಟ್ಟಿರ್ತಕ್ಕಂಥ ನೀರನ್ನು ಸೇರಿಸೋದ್ರಿಂದ ಫರ್ಮೆಂಟೇಷನ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪಾತ್ರೆಗೆ ಸೇರಿಸಿ ಇನ್ನುಳಿದಂಥ ಅಕ್ಕಿ ಬೇಳೆ ಎಲ್ಲನೂ ಕೂಡ ಇದೇ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಈ ಹಿಟ್ಟಿಗೆ ಸೇರಿಸಿದ್ದೀನಿ. ಇವಾಗ ಇದನ್ನು 1-2 ನಿಮಿಷ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ತಾ ಬೀಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಗಾಳಿ ಅಂಶ ತುಂಬಿಕೊಂಡು ಹಿಟ್ಟು ಹಗುರಾಗಿ ಫರ್ಮೆಂಟೇಷನ್ ಇನ್ನೂ ಚೆನ್ನಾಗಾಗೋದಕ್ಕೆ ಸಹಾಯ ಆಗುತ್ತೆ. ಸೊ ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಇಷ್ಟಿದ್ರೆ ಸಾಕು. ಇಲ್ಲಿ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೀನಿ. ಅಂದರೆ ಇವಾಗಲೇ ನಾನು ದೋಸೆ ಮಾಡೋದಕ್ಕೆ ಅಂತ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ. ರುಬ್ಬಿದ ತಕ್ಷಣಕ್ಕೂ ಕೂಡ ನಾವಿಲ್ಲಿ ದೋಸೆನ ರೆಡಿ ಮಾಡ್ಕೊಳ್ಬೋದು. ಇವಾಗ ಈ ಹಿಟ್ಟನ್ನು ನಾನು ಇಡೀ ರಾತ್ರಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ನೋಡಿ, ಬೆಳಿಗ್ಗೆವರೆಗೂ ಯಾವ ಥರ ಫರ್ಮೆಂಟೇಷನ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈ ರೀತಿ ಫರ್ಮೆಂಟೇಷನ್ ಆದರೆ ಸಾಕು, ಯಾವುದೇ ಸೋಡಾ ಆಗಲಿ ಏನೂ ಆಗಲಿ ಬಳಸುವಂಥ ಅವಶ್ಯಕತೆ ಇಲ್ಲ. ತುಂಬಾ ಸಾಫ್ಟಾಗಿ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ಇವಾಗ ಹಿಟ್ಟಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆ ಒಂದು ಸ್ವಲ್ಪ ಅಜ್ವೇನ ಅಂದರೆ ಓಂ ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದರಿಂದ ದೋಸೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹೆಚ್ಚಿಗೆ ದೋಸೆ ತಿಂದಾಗ ಎದೆ ಉರಿ ಥರ ಆಗೋದಿಲ್ಲ. ಸೊ ನೋಡಿ, ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೊ ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ಇಷ್ಟಿದ್ರೆ ಸಾಕು. ತೀರ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಕಡೆ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ತವಾಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ 1-2 ನಿಮಿಷ ಹೈ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡು ನಂತರ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇನ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿ ಹಾಗೆ ಸಾಫ್ಟ್ ಆಗಿರ್ತಕ್ಕಂಥ ದೋಸೆ. ನೋಡಿ, ದೋಸೆ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಬೇಯಿಸಬೇಕು. ದೋಸೆ ಮೇಲ್ಭಾಗ ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಂತರ ಬೆಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಣ್ಣೆ ಬದಲಿಗೆ ನೀವು ಎಣ್ಣೆ ತುಪ್ಪನೂ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿ ಬೆಣ್ಣೆ ಅಥವಾ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ತಾ ದೋಸೆನ ಬೇಯಿಸೋದ್ರಿಂದ ದೋಸೆಗೆ ಒಂದೊಳ್ಳೆ ಬಣ್ಣ ಹಾಗೆ ಫ್ಲೇವರು ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ದೋಸೆನ ಬೇಯಿಸ್ಕೊಂಡ್ರೆ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂಥ ಪ್ಲೇನ್ ದೋಸೆ ಅಂತೆ ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ಬಾಯಿಗಿಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ಅನ್ನೋ ರೀತಿನಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಾವು ದೋಸೆನ ರೆಡಿ ಮಾಡ್ಕೊಳ್ಬೋದು. ಯಾವುದೇ ಒಂದು ಹೋಟೆಲ್ ದೋಸೆಗಿಂತನೂ ಕೂಡ ಇದು ಕಡಿಮೆ ಇರೋದಿಲ್ಲ. ಹಾಗೆ ನಾವಿಲ್ಲಿ ಉದ್ದಿನಬೇಳೆ ಕೂಡ ಬಳಸಿಲ್ಲ. ಉದ್ದಿನಬೇಳೆ ಇಲ್ಲದೇ ಇದ್ರೂ ಕೂಡ ದೋಸೆ ಯಾವ ಥರ ರೆಡಿ ಆಗಿದೆ ಅಂತ. ಈಗ ಸಾಫ್ಟ್ ಆಗಿರ್ತಕ್ಕಂಥ ಸೆಟ್ ದೋಸೆನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಬಾರಿಗೂ ದೋಸೆ ಹಾಕಬೇಕಾದ್ರೆ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿಟ್ಟೆ ದೋಸೆನ ಹಾಕಬೇಕಾಗುತ್ತೆ. ದೋಸೆ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಬೇಯಿಸ್ತಾ ಲೈಟಾಗಿ ಸುತ್ತಲೂ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ದೋಸೆ ಯಾವ ಥರ ಹೋಲಾಗಿ ಜೇನುಗೂಡಿನ ರೀತಿಯಲ್ಲಿ ಸಾಫ್ಟಾಗಿ ರೆಡಿ ಆಗಿದೆ ಅಂತ. ನಾನಿಲ್ಲಿ ಎರಡೂ ಬದಿಗೂ ಸ್ವಲ್ಪ ಲೈಟಾಗಿ ಬೇಯಿಸ್ತಾ ಇದ್ದೀನಿ. ನೀವು ಬೇಕಾದರೆ ಒಂದೇ ಸೈಡ್ ಆದರೂ ಕೂಡ ಈ ದೋಸೆನ ಬೇಯಿಸ್ಬೋದು.
ಮತ್ತು ದೋಸೆ ಕಲರು ಮತ್ತು ಟೆಕ್ಸ್ಚರು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಕೆಲವೊಬ್ಬರಿಗೆ ಉದ್ದಿನಬೇಳೆ ಹಾಕಿ ಮಾಡಿರ್ತಕ್ಕಂಥ ದೋಸೆ ಇಷ್ಟ ಆಗೋದಿಲ್ಲ. ಅಂಥವರು ಈ ಒಂದು ದೋಸೆನ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ನೀವು ಪುನಃ ಈ ಒಂದು ದೋಸೆನೇ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನೊಂದೇನೆಂದರೆ ಈ ದೋಸೆ ಬ್ಯಾಟರ್ನಲ್ಲಿ ನಾವು ಕಡಲೆಬೇಳೆ ಮತ್ತು ತೊಗರಿಬೇಳೆ ಬಳಸಿರೋದ್ರಿಂದ ಇದನ್ನು ಹೆಚ್ಚು ದಿನ ಸ್ಟೋರ್ ಮಾಡಿಡೋದಕ್ಕಾಗೋದಿಲ್ಲ. ಇವತ್ತಿಗೆ ಅಂತ ದೋಸೆ ಮಾಡಿಕೊಂಡ್ರೆ ಅವತ್ತೇ ಆ ಒಂದು ಹಿಟ್ಟನ್ನು ಖಾಲಿ ಮಾಡಿಬಿಡಿ. ಯಾಕಂದರೆ ಈ ದೋಸೆ ಬ್ಯಾಟರ್ನ ನಾವು ಹೆಚ್ಚು ದಿನ ಇಟ್ಟರೆ ದೋಸೆ ಹಿಟ್ಟು ಹುಳಿ ಬಂದ್ಬಿಡುತ್ತೆ ಮತ್ತು ದೋಸೆ ಕೂಡ ಹುಳಿ ರುಚಿ ಬರುತ್ತೆ. ಹಾಗಾಗಿ ಎಷ್ಟು ಕ್ವಾಂಟಿಟಿಗೆ ಬೇಕು ಅಂತ ನೋಡಿಕೊಂಡು ಅಷ್ಟೇ ದೋಸೆ ಬ್ಯಾಟರ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಹಾಗೆ ನಾವು ಫ್ರೆಶ್ ಆಗಿ ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡು ದೋಸೆ ಮಾಡೋದ್ರಿಂದ ದೋಸೆ ರುಚಿ, ಫ್ಲೇವರು ಮತ್ತು ಟೆಕ್ಸ್ಚರು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತಿನ ಈ ದೋಸೆನ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ಜೇನುಗೂಡಿನ ರೀತಿಯಲ್ಲಿ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಸೆಟ್ ದೋಸೆ. ಅಷ್ಟೇ ಅಲ್ಲ, ಮೇಲಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ಹೋಟೆಲ್ ರೀತಿಯ ಕ್ರಿಸ್ಪಿ ಆದಂಥ ತೆಳುವಾದಂಥ ದೋಸೆನೂ ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ಸೊ ಕೇಳಿದ್ರಲ್ಲ ಸೌಂಡು ಯಾವ ಥರ ಕ್ರಿಸ್ಪಿ ಆಗೋ ಕೂಡ ಬಂದಿದೆ ಅಂತ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.